ವಾಸುದೇವರೇ, ಈಗ ಪ್ರತಿಯೊಂದು ಚುನಾವಣಾ ಫಲಿತಾಂಶದ ಮುನ್ನ ಒಂದು ಅಸಂಪ್ಷನ್ ಇರುತ್ತೆ. ಯಾವುದೇ ಒಂದು ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡಾಗ, ಜನರ ಅಭಿಪ್ರಾಯಗಳನ್ನು ಕೇಳಿದಾಗ, ಸೊ ನಮಗೆ ಒಂದು ಸ್ಪಷ್ಟ ಚಿತ್ರಣ ಅಲ್ಲದೇ ಇದ್ದರೂ ಆ ಸನಿಹ ಹಿಂದೂ ಮುಂದು ಪ್ಲಸ್ ಆರ್ ಮೈನಸ್ ಆಗಬಹುದು ಅಂತ ಒಂದು ಚುನಾವಣೋತ್ತರ ಸಮೀಕ್ಷೆಗಳನ್ನು ಈಗಾಗಲೇ ನಾವು ನೋಡಿದ್ದೀವಿ. ನಿಜವಾಗುತ್ತಾ ಈ ಬಾರಿಯ ಭವಿಷ್ಯ ಚುನಾವಣೋತ್ತರ ಸಮೀಕ್ಷೆಗಳು ಎನ್ ಡಿ ಎಗೆ ಅವ್ರು ಕೊಟ್ಟಂತಹ ಒಂದು ನಂಬರ್ಸ್ ನಿಜಕ್ಕೂ ಆ ಒಂದು ನಂಬರ್ ಗೇಮ್ನಲ್ಲಿ ರೆಕಾರ್ಡ್ ಆಗುತ್ತಾ ಅಂತ? ಸರ್, ಇದು ಓನ್ಲಿ ಅಸಂಪ್ಷನ್ ಸರ್. ಇದು ಯಾಕಂದರೆ ಯಾಕೆ ಅಸಂಪ್ಷನ್ ಅಂತ ಹೇಳ್ತೀನಿ ಅಂದರೆ, ಯಾವುದೇ ಸಮೀಕ್ಷೆಗಳು ಕೂಡ, ಪೂರ್ವ ಸಮೀಕ್ಷೆ ನಂತರದ ಸಮೀಕ್ಷೆಗಳು ಕೂಡ, ಇಟ್ ಈಸ್ ಓನ್ಲಿ ಅಸಂಪ್ಷನ್. ಇಟ್ ಈಸ್ ಜಸ್ಟ್ ಅವರವರ ಒಂದು ಅಸ್ತಿತ್ವಕ್ಕೆ ಹಿಡಿದಿಟ್ಕೊಂಡಿರ್ತಕ್ಕಂಥ ಒಂದು ಚಾನಲ್ ಅಷ್ಟೇ. ಅದು ಫ್ರೀಕ್ವೆನ್ಸಿ. ಈಗ ನಾವು ಎಷ್ಟು 7 ಕೋಟಿ ಜನ ಇದು ಜನಸಂಖ್ಯೆ ಇದೆ. ನೀವು ಕೇವಲ 1,000-2,000 ಜನಕ್ಕೆ ನೀವು ಅವ್ರನ್ನ ಇಂಟ್ರ್ಯೂ ಮಾಡಿ ಅಥವಾ ಅವ್ರನ್ನ ನೀವು ಇಂಟರ್ವ್ಯೂಗಳು ತೊಗೊಂಡ್ಬಿಟ್ಟು ತದನಂತರ ನೀವು ಅವ್ರದ್ದೇ ಫೈನಲ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತಾರ್ಕಿಕವಾಗಿ ಅಥವಾ ಏನು ಇಟ್ ಈಸ್ ಕೆಮಿಸ್ಟ್ರಿ ಈಸ್ ನಾಟ್ ವರ್ಕಿಂಗ್ ಅಂತ ಸುಮ್ಮನೆ ನೀವು ಹೇಳ್ಬೋದು. ಅಥವಾ ಎಕ್ಸಾಕ್ಟ್ ಅಂತ ಹೇಳ್ತಲ್ಲ, ಗೆಲುವಿನ ಸನಿಹ ಅಥವಾ ಸೋಲಿನ ಸನಿಹ. ಸೊ ಹಿಂದೂ ಮುಂದು ಇಷ್ಟನ್ನು ಆಗಬಹುದಾ? ಅಥವಾ ಯಾಕಂದ್ರೆ ಈ ಬಾರಿ ಎನ್ ಡಿ ಎಗೆ ಹೆಚ್ಚಿನ ಸಮೀಕ್ಷೆಗಳು ಒಂದು ಉತ್ತರ ಕೊಟ್ಟಿದ್ದಾವೆ, ಇಲ್ಲಪ್ಪ ಗೆಲುವು ದಾಖಲಿಸ್ತಾರೆ ಅನ್ನುವಂಥದ್ದು. ಸೊ ಅಲ್ಲಿಗೆ ಅದು ಸತ್ಯ ಆಗುತ್ತಾ? ನಿಮ್ಮ ಅಸಂಪ್ಷನ್ ಏನಾಗುತ್ತೆ ಸರ್? ಈಗ ಒಂದು ಚುನಾವಣೆ ಬಂದಾಗ ಬರೀ ಮತದಾರರ ಅಭಿಷ್ಟೆ ಅಥವಾ ಮತದಾರರ ಅಭಿಲಾಷೆ, ಮತದಾರರ ಒಲವು ಮತ್ತು ಅವರ ತಿರಸ್ಕಾರ ಇದೆಯಲ್ಲ, ಅದು ಕೌಂಟ್ ಆಗಲ್ಲ. ಎಸ್, ಲಾಲು ಪ್ರಸಾದ್ ಪುತ್ರ ತೇಜ್ ಪ್ರತಾಪ್ಗೆ ಮಹುವಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಲಾಲು ಪುತ್ರ ತೇಜ್ ಪ್ರತಾಪ್ಗೆ ಆರಂಭಿಕವಾಗಿ ಇಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಹುವಾ ಕ್ಷೇತ್ರದಲ್ಲಿ. ಸೊ RJDಯ ಅಭ್ಯರ್ಥಿ ಏನಾಗ್ತಾರೆ? ಸಾಕಷ್ಟು ಕುತೂಹಲ ಇದೆ. ಪ್ರತಾಪ್ಗೆ ಮುನ್ನಡೆ ಸಿಗ್ತಾ ಇದೆ. ಸಾಕಷ್ಟು ಭರವಸೆಗಳನ್ನು ಕೊಟ್ಟಿರುವಂಥದ್ದು RJDಯಿಂದ. ಯಾಕೆಂದರೆ ಹಳೆ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿ ಮಾಡ್ತೀವಿ, ಎಷ್ಟು ಜನ ಕೈ ಹಿಡಿಬಹುದು, ಹಾಗಿದ್ರೆ ಈ ಒಂದು ಹೇಳಿಕೆಗೆ ಎಷ್ಟು ಜನ ಕೈ ಹಿಡಿಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಮಹುವಾ ಕ್ಷೇತ್ರದಲ್ಲಿ ತೇಜ್ ಪ್ರತಾಪ್ಗೆ ಮುನ್ನಡೆ ಸಿಗ್ತಾ ಇದೆ. ಎಸ್, ಸಮೀಕ್ಷೆಗಳಾಗಿ ಉಳ್ಕೊಳ್ತಾವೆ ಅನ್ನೋದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಕೇವಲ ನೀವು ಕೆಲವೇ ಜನಗಳನ್ನು ಆಯ್ಕೆ ಮಾಡಿಕೊಂಡು ಅಥವಾ ಕೆಲವೇ ಸೂಚಿತ ಜನಗಳನ್ನು ಆಯ್ಕೆ ಮಾಡಿಕೊಂಡು, ಅದು ಮಹಿಳೆ ಆಗ್ಬೋದು ಅಥವಾ ಪುರುಷ ಆಗ್ಬೋದು, ಮತದಾರರ ಒಲವೇನಿರುತ್ತೆ, ಮತದಾರರ ಮೇಲೆ ಪ್ರಭಾವ ಬೀರತಕ್ಕಂಥ ಕೆಲವು ಅಂಶಗಳಿರ್ತವೆ. ಅದು ಬೇರೆ ಬೇರೆ ಥರದ್ದಾಗಿರ್ಬೋದು. ಯಾವುದು ಆತನ ಕೊಟ್ಟರೆ ಪ್ರಲೋಭನೆ ಆಗಿರ್ಬೋದು, ಅಥವಾ ಆತನಿಗೆ ಏನಾದರೂ ಅನುಕೂಲ ಮಾಡೋದು ಅವನೇ ಪ್ರಲೋಭನೆನೇ ಜಾಸ್ತಿ ಆಯ್ತಲ್ಲ. ಆ ಥರ ಬಂದಾಗ ಏನು ಮಾಡ್ತಾನೆ ಅವನು, ಒಲವು ಎಲ್ಲೇ ತೋರಿಸ್ತಾನೆ. ಇಸ್ ಬಾರ್ ಹಮ್ ಲೋಗ್ ಬಿಹಾರ್ ನಿತೀಶ್ ಕುಮಾರ್ को देने, इस बार हम लोग तेजस्वी यादव को देंगे. ಎಲ್ಲರೂ ಹಗಲಲ್ಲಿ ಚುಕ್ಕಿನೇ ತೋರಿಸುವಂಥದ್ದು. ಸೊ ಇಲ್ಲೇನಾಗುತ್ತೆ, ಈಗ ಇವರು ಇಟ್ ಈಸ್ ಆಲ್ಸೋ ಕೌಂಟ್ ಎಕ್ಸ್ಪೀರಿಯನ್ಸ್. ಯಾವಾಗ ಏನಾಗುತ್ತೆ, ನಿಮ್ಮ ಪ್ರಭಾವಗಳು ಅಂತ ಹೇಳ್ತೀವಿ ನಾವು. ಇವಾಗ ಇರತಕ್ಕಂಥ ಪ್ರಭಾವಶಾಲಿಗಳು ಯಾರು? ಈ ಚುನಾವಣೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಮೋದಿ ಬ್ರ್ಯಾಂಡ್ ಅಂಬಾಸಿಡರ್. ನಿತೀಶ್ ಕುಮಾರ್ಗಿಂತ ಮೋದಿ ಬ್ರ್ಯಾಂಡ್ ಅಂಬಾಸಿಡರ್. ಅಂದರೆ ಚುನಾವಣಾ ಸಂಬಂಧ ಎಲ್ಲ ರಾಜ್ಯಗಳ ಎಲೆಕ್ಷನ್ಗೂ ಕೂಡ ಮೋದಿನೇ ಬ್ರ್ಯಾಂಡ್ ಅಂಬಾಸಿಡರ್. ಎಸ್, ಮಾತನಾಡ್ತೀನಿ. ಎಸ್, ಮ್ಯಾಜಿಕ್ ನಂಬರ್ನ ಸನಿಹದ ಕಡೆ ಮುನ್ನಡೆಯತ್ತ ದಾಪುಗಾಲು ಹಾಕ್ತಾ ಇದೆ NDA ಮೈತ್ರಿಕೂಟ. ಮ್ಯಾಜಿಕ್ ನಂಬರ್ನ ಕಡೆ NDA ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 122ರ ಸನಿಹದಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 147 ಪೈಕಿ 84ರಲ್ಲಿ 57 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮ್ಯಾಜಿಕ್ ನಂಬರ್ನ ಕಡೆ NDA. ಸೊ ಈ ಗೆಲುವು ಅಥವಾ ಈ ಒಂದು ಮುನ್ನಡೆ ಗೆಲುವಿನವರೆಗೂ ಕೂಡ ಇರುತ್ತಾ, ಬದಲಾಗುತ್ತಾ? ಮ್ಯಾಜಿಕ್ ನಂಬರನ್ನು ಕೂಡ ಮೀರಿ ದಾಖಲೆಯ ನಂಬರ್ಗಳನ್ನು ಇಲ್ಲಿ ತೆಗೆದುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವುದು. ಎಸ್, ಈಗಾಗಲೇ ನಾವು ಹೇಳ್ತಾ ಇದ್ವಿ, ನಿತೀಶ್ ಕುಮಾರ್ ಒನ್ ಮ್ಯಾನ್ ಆರ್ಮಿ ಅನ್ನುವಂಥದ್ದು, ಜೊತೆಗೆ ಜನ ಬದಲಾವಣೆ ಬಯಸಿದ್ದಾರೆ ಅಂತಂದರೆ ಹಿಂದಿನ ರಾಜಕೀಯ ಸನ್ನಿವೇಶಗಳನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ. ನೀವೊಂದು ಮಾತು ಕೇಳಿದ್ರಿ, ಬಿಹಾರದ ಜನ ರಾಜಕಾರಣದ ಬೇರೆ ವಿಚಾರದಲ್ಲಿ ಹೊರತುಪಡಿ ಯಾಕೆಂದರೆ ಶ್ರಮಿಗಳು ಹೆಚ್ಚಾಗಿ ಬಿಹಾರದ ಜನತೆ, ಇಡೀ ದೇಶದ ಎಲ್ಲ ಭಾಗಗಳಲ್ಲೂ ನಾವು ಅವ್ರನ್ನ ಕಾಣಬಹುದು. ರಾಜಕಾರಣ ಅಂತ ಬಂದಾಗ ಅವರಾದಂಥ ಒಂದು ಚಿತ್ತ ಅವರು ಫಾಲೋ ಮಾಡ್ತಾರೆ. ಸೊ ಈ ಬಾರಿಯ ಜನರ ಚಿತ್ತ ಯಾರಿಗೆ ಹೆಚ್ಚಿನದಾಗಿ ಕೈ ಹಿಡಿಯುತ್ತೆ ಅಂದರೆ, ಪ್ರಾದೇಶಿಕ ಪಕ್ಷಗಳಿಗ ರಾಷ್ಟ್ರೀಯ ಪಕ್ಷಗಳನ್ನು ಜೊತೆ ಸೇರಿಕೊಂಡಿರೋದಕ್ಕೆ ಅವ್ರಿಗೆ ಲಾಭ ಆಗುತ್ತಾ ಅಂತ? ಸರ್, ಈಗ ಒಂದು ಬಿಹಾರ್ ಚುನಾವಣೆಯಲ್ಲಿ ಏನು ಇನ್ಫ್ಲೂಯೆನ್ಸ್ ಮಾಡ್ತಾಯಿದೆ ಅಂತಂದರೆ,
ಮೊಟ್ಟ ಮೊದಲ ಬಾರಿಗೆ ಡಬಲ್ ಇಂಜಿನ್ ಬೇಕೀಗ. ಬಿಹಾರ ರಾಜ್ಯ ಏನಿದೆ ಕಟ್ಟಕಡೆಯಲ್ಲಿ ಅದು ತುಂಬ ತುಂಬ ಕಷ್ಟಾವಸ್ಥೆಯಲ್ಲಿರ್ತಕ್ಕಂಥ ರಾಜ್ಯ. ಓಕೆ, ಇಟ್ ಈಸ್ ನಾಟ್ ಇಂಪ್ರೂವ್ಡ್. ಅವ್ರು ಯಾರೇ ಬಂದರೂ ಕೂಡ ಆ ಡೆಸರ್ಟ್ ಏರಿಯಾದಿಂದ ಹೊರಬರಬೇಕಾದ್ರೆ ಅದು ಕೆಲವು ಅದಕ್ಕೆ ಕಾಯಕಲ್ಪಗಳಾಗಬೇಕು. ಕಾಯಕಲ್ಪ ಕೊಡೋ ಕೆಪಾಸಿಟಿ ಇರುತ್ತೆ. ಸರ್, ಈಗ ನನ್ನ ಹತ್ರ ಏನೂ ಇಲ್ಲ, ನಾನು ನಿಮ್ಗೆ ಸುಮ್ಮನೆ ಅಶ್ಯೂರೆನ್ಸ್ ಮಾಡ್ತೀನಿ. ನನ್ನ ಹತ್ರ ಏನು ಇಲ್ವೇ ಇಲ್ಲ. ನನ್ನ ಹತ್ರ ಮನೆ 7 ಕೋಟಿ ಜನ ಮನೆಗೆ ಒಂದು ಸಿಂಗಲ್ ಮನೆಗೆ ಕೆಲಸ ಕೊಡ್ತೀನಿ ಅಂತಂದರೆ, ಅಲ್ಲಿಂದ ಭಾಳಷ್ಟು ಜನ ಬಿಹಾರಿಗಳು ಬೆಂಗಳೂರು ವಲಸೆ ಬರ್ತಾರೆ, ಬಿಹಾರದಿಂದ ಬೇರೆ ಬೇರೆ ಕಡೆ ವಲಸೆ ಬರ್ತಾರೆ. ಅಲ್ಲಿ ಬದುಕಿನ ಬುತ್ತಿಗೆ ಆರ್ಥಿಕ ಸಾಮರ್ಥ್ಯ ಇಲ್ವೇ ಇಲ್ಲ. ಅಲ್ಲಿ ದರ್ ಇಸ್ ನೋ ರೈಸಿಂಗ್ ಸ್ಕಿಲ್ ರೈಸಿಂಗ್ ಇಲ್ಲ ಅಲ್ಲಿ. ಇಲ್ಲಿ ಭಾಳ ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಒಂದು ತಂಡನೇ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ಪಾಟ್ನಾ ಟ್ರೈನ್ ನೋಡಿದ್ರೆ ಇಡೀ ಕಿಕ್ಕಿರದಂಥ ಜನ ಇರ್ತಾರೆ. ಆಯ್ತಲ್ಲ, ಆದರೆ ಹಾಗಿದ್ದೆ ನಾನು ನಿತೀಶ್ ಕುಮಾರು ಸ್ವರ್ಗ ಇಳಿಸಿದ್ರು ಅಂತ ನಾನು ಏನೇ ಹೇಳ್ತಾ ಇಲ್ಲ. ಇಳಿಸ್ತೇವೆ, ಅದು ತಪ್ಪಾಗತ್ತೆ. 20 ವರ್ಷದೊಳಗೆ ಯು ಶುಡ್ ಹ್ಯಾವ್ ಮೇಡ್ ಬಿಹಾರ್ ಈಸ್ ವಂಡರ್ಫುಲ್ ಸ್ಟೇಟ್ ಮಾಡಬಹುದಾಗಿತ್ತು. ಅವರಲ್ಲಿ ಏನಾಯಿತು ಅಂತಂದರೆ, ಬಹುಶಃ ಬೇರೆ ಬೇರೆ ರಾಜಕೀಯ ಇಚ್ಛೆಗಳಾಗಿರ್ಬೋದು, ಬೇರೆ ಬೇರೆ ರಾಜಕೀಯದ ಒಂದು ಅಭಿಲಾಷೆಗಳಿಂದ ಬಿಹಾರ ಎಲ್ಲಿದೆ ಅಲ್ಲೇ ಉಳ್ಕೊಂಡಿದೆ. ಕೊನೆಗಳಿಗೆ ಬುದ್ಧಿ ಬಂತು ಅಂತಾರಲ್ಲ, ಹಾಗೆ ಇವತ್ತೇನೋ ಕೇಂದ್ರ ಸರ್ಕಾರದಿಂದ ಅಥವಾ ಅವರು ರಾಜಕೀಯದ ಲಾಭ, ರಾಜಕೂಟ ರಾಜನೀತಿ ಇದೆಯಲ್ಲ, ಒಂದಕ್ಕೂ ಸೇರ್ಕೊಂಡಾಗ ರಾಜಕೀಯ ಕ್ಷೇತ್ರಗಳಲ್ಲಿ ಎನಿಮಿಟಿ ಅಂತ ಇರೋದಿಲ್ಲ. ಇಟ್ ಇಸ್ ಓನ್ಲಿ ಪವರ್ ಗೇಮ್. ಬಿಹಾರದಲ್ಲಿ ಮತ್ತೆ ಪವರ್ ಗೇಮ್ ನರೇಂದ್ರ ಮೋದಿ ಅವರಿಗೆ ಒಂದು ರಾಜ್ಯ ಹೋಗೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಸುಮಾರು ಅವ್ರು ಗೆದ್ದಿದ್ದಾರೆ, ಸುಮಾರು ಕಳ್ಕೊಂಡಿದ್ದಾರೆ. ಅಂದರೆ ನೀವು ಇಡೀ ನೀವು ಕಳ್ಕೊಂಡಿರೋದು ಎಷ್ಟು, ಗೆದ್ದಿರೋದು ಎಷ್ಟು ಅಂತ ಕೌಂಟ್ ಮಾಡ್ತಾ ಹೋದಾಗ ಬಿಹಾರ್ ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ಗಂಟೆ ಬಾರಿಸ್ದಂಗೆ. ಇವ್ರು ಏನಾದರೂ ನಿತೀಶ್ ಕುಮಾರ್ ಏನಾದರೂ ನೇಪಥ್ಯಕ್ಕೆ ಸೇರಿಬಿಟ್ರೆ ಅಥವಾ ಬೇರೆ ಕಡೆ ಏನಾದರೂ ತಮ್ಮ ಚೇಂಜ್ ಆಫ್ ಮೈಂಡ್ ಮಾಡಿದ್ರೆ ಅಥವಾ ಮೂಡ್ ಚೇಂಜ್ ಮಾಡಿಕೊಂಡ್ರೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಸುಭದ್ರತೆ ಅಂತ ಏನಿದೆಯಲ್ಲ, ಅದು ಗೋಡೆಗಳು ಬೀಳಕ್ಕೆ ಶುರು ಆಗುತ್ತೆ. ನನಗನ್ಸೋದು ಒಂದು ಸೆಕೆಂಡ್ ಜನ್ರೇಷನ್ಗೆ, ಯಾಕೆಂದರೆ ಒಂದು ಸೀನಿಯಾರಿಟಿಯನ್ನು ಹೊರತುಪಡಿಸಿದ್ರೆ ಒಂದು ಸೆಕೆಂಡ್ ಜನ್ರೇಷನ್ಗೂ ಕೂಡ ಈಗ ಒಂದು ಎಕ್ಸಾಂಪಲ್ ಆಗ್ಬೋದಾ ಈ ಒಂದು ಬಿಹಾರದ ರಿಸಲ್ಟ್ ಅಂತ? ಖಂಡಿತ. ಅವರು ಸರ್ ಎರಡನೇ ಜನ್ರೇಷನ್ ಏನಿದೆಯಲ್ಲ, ಜನ್ ಜೆಡ್ ಅಂತ ಏನು ಕರಿತೀರಲ್ಲ, ಅದು ದೇ ಆರ್ ಬ್ರಿಲಿಯಂಟ್. ದೇ ಆರ್ ವೆರಿ ಇನ್ಫ್ಲೂಯೆನ್ಸ್ ಬೈ ದಿ ಸೋಷಿಯಲ್ ಮೀಡಿಯಾ. ಬಹಳ ಆಕ್ಟಿವ್ ಇದ್ದಾರೆ. ತೊಂಡಿ ಬಿಹಾರ್ ಎನಿಥಿಂಗ್ ವಿತ್ ಇಟ್ ಕರ್ನಾಟಕ ಆಲ್ಸೋ. 19 ವರ್ಷದ 23 ವರ್ಷದಲ್ಲಿ ಇರ್ತಕ್ಕಂಥ ಯುವ ಸಮುದಾಯ ಏನಿದೆ, ಅವು ವೆರಿ ಪ್ರೊಆಕ್ಟಿವ್. ಹೆಂಗೆ ಅಂತಂದರೆ, ಕೇವಲ ಸೋಷಿಯಲ್ ಮೀಡಿಯಾದ ನೀವೇನಾದ್ರು ಒಂದು ಕತೆ ಕಟ್ಟಬಿಟ್ಟು ಫೇಕು ಮಾಡಿದ್ರೆ, ಒಂದು ಫೇಕು ಹಾಕೋ ತಕ್ಷಣ ಇಮಿಡಿಯೇಟಾಗಿ ಹಿಡಿದಾಕ್ಬಿಡ್ತಾರೆ ಅವ್ರು. ನೆಕ್ಸ್ಟ್ ಇದು ಫೇಕು ಅಂದ್ಬಿಟ್ಟು ಸುಳ್ಳು ನಿಜ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟು ಸ್ಮಾರ್ಟ್ ಇದ್ದಾರೆ. ಇಲ್ಲಿ ಏನಂತಂದರೆ, ಅವರು 2 ಕಡೆ ಗಮನಿಸಿದ್ದಾರೆ. ಒಂದು ರಾಜ್ಯವನ್ನು ಆಳಕ್ಕೆ ಹೊರಟವರು ಅಂದಾಗ ನಿತೀಶ್ ಕುಮಾರ್ ಸೇರ್ಕೊಳ್ತಾರೆ. ಡಿಫ್ರೆನ್ಸಸ್ ಏನು ಅಂತ ಗೊತ್ತಾಗುತ್ತೆ. ಆಳಿದ್ರಲ್ಲ ಅವಾಗ ಜಂಗಲ್ ರಾಜ ಆಯಿತು. ಸರಿ, ಯಾರಾದ್ರೂ ಒಂದು ಇಡೀ ರೈಲ್ವೆ ಹಗರಣದಲ್ಲಿಗೆ ಕೋಟ್ಯಾಂತರ ರೂಪಾಯಿಗಳೆಲ್ಲ ನುಂಗ್ಬಿಟ್ಟವರು, ತದನಂತರ ಅದನ್ನು ಜೈಲು ಶಿಕ್ಷೆ ಆಯಿತು ಅಂತಷ್ಟೇ ಅವ್ರು ಮಾಡಿದ್ದ ಅಪರಾಧಗಳಿಗೆ ಕ್ಷಮೆ ಏನಿರಲಿಲ್ಲ.